ನಂಜುಂಡೇಶ್ವರ, ಏನು ಹೊಳಿತಲೇ ಇಲ್ವಲ್ಲಪ್ಪ. ಹೊಳಿತು ಐಡಿಯಾ. ಡ್ರೈವರ್, ಸಾಮಾನೆಲ್ಲ ಒಳಗಿಡಪ್ಪ. ಅಪ್ಪ, ಅಣ್ಣ, ಅಪ್ಪ. ನಿನ್ನ ನೋಡಿ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸಂತೋಷ ಇರ್ಲಿ ಬಿಡೆ ನನ್ನ. ಅಯ್ಯೋ ನಿನ್ನ ಇದೇನೆ ಚಿಪ್ಟೂರ್ ತೆಂಗಿನ ಮರ ಬೆಳೆದಾಗ ಬೆಳೆದು ಬಿಟ್ಟಿದೆಲ್ಲೇ. ಹೌದು, ಮತ್ತೆ ನೀನೇನ್ ಕಮ್ಮಿ? ನಾನ್ ನೋಡಿದಾಗ ಚಿಕ್ಕವನಾಗಿದ್ದೆ, ಈಗಾಗ್ಲೇ ಮದ್ವೆಗೆ ರೆಡಿ ಆಗ್ಬಿಟ್ಟಿದೀಯಾ? ಅಪ್ಪ ಈಗ ಯಾಕ ಮದ್ವೆ ವಿಷಯ? ಅಯ್ಯೋ ರಾಮ, ಈಗ ಕೇಳಿದ್ರೆ ನ್ಯಾವ ಕೇಳ್ಬೇಕು ಅಂತೀಯಾ? ಅಯ್ಯೋ ಅಯ್ಯೋ, ಯಾಕೆ ಆಳ್ತಾ ಇದೀಯಾ? ಅಪ್ಪ, ನಾನ್ ನಿನ್ ಮಗಳಲ್ಲೇನಪ್ಪ? ಹೌದು. ನಿನ್ ಭಾಗಕ್ಕೆ ನಾನು ಸತ್ತೋಗಿದ್ದೇನಪ್ಪ? ಹೌದು. ಇಲ್ಲ 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 ಇಲ್ಲ. ಮತ್ತೆ ನೀನ್ ನನಗೆ ದ್ರೋಹ ಮಾಡ್ಬೋದಾ, ವಂಚನೆ ಮಾಡ್ಬೋದಾ, ಅನ್ಯಾಯ ಮಾಡ್ಬೋದಾ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಈಗ ಆಡ್ತಾ ಇದೀಯಾ? ನಾನು ಏನ್ ನಿನ್ಗೆ ಅನ್ಯಾಯ ಮಾಡಿದ್ನೆ? ಕಣಿ ಕೇಳು, ಈ ಮನೆನೇ ಮುಳುಗ್ ಹೋಗ್ತಾ ಇದೆ, ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಈ ಮನೆಗೆ ಏನಾಗಿದೆಯೇ? ಲಕ್ಷಣವಾಗೇ ಇದೆ ಕಣೆ. ನೀನು ಬಂದ ಮೇಲ್ನೆ ಸ್ವಲ್ಪ ಆಡ್ತಾ ಇರೋದು. ಅದ್ಕೆ ಅಪ್ಪನಿಗೆ ನನ್ ಕಂಡ್ರೆ ಮಲ್ತಾಯಿ ಪ್ರೇಮ, ನಿಮ್ಗೆ ನನ್ ಕಂಡ್ರೆ ತುಂಬಾ ಪ್ರೀತಿ. ನಾನ್ ಲವ್ ಮ್ಯಾರೇಜ್ ಮಾಡ್ಕೋಬೇಕಾದ್ರೆ ನೀವು ನನ್ಗೆ ಎಷ್ಟು ಸಹಾಯ ಮಾಡಿದಿರಾ. ನೀವು ನನ್ಗೆ ಅನ್ಯಾಯ ಮಾಡಬಹುದಾ? ನಾನೇನೇ ಮಾಡ್ದೆ? ಯಾವತ್ತೋ ಹುಡುಗಿ ಮನೆಗೆ ಬಂದಿದ್ದಾಳಂತೆ, ಅವಳಿಗೂ ಶಂಕರ್ಗೂ ಮದುವೆ ಮಾಡ್ತಾರಂತೆ. ಇದು ನ್ಯಾಯನಾ? ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿರೋಳು ನಮ್ಮ ರೂಪ. ಹೌದು ತಾತ, ನಾನೇ ಈ ಮನೆ ಸೊಸೆಯಾಗಿ ಬರ್ಬೇಕು. ಏನೋ ನಮ್ಮ ಅಣ್ಣಯ್ಯ ಕಾಗದ ಬರೆಯೋ ಹೊತ್ತಿಗೆ ಈ ಮನೇಲಿ ಇಂಥ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾಯ್ತು. ಏನೋ ದಡಿಯ, ನಿಂದೇನೋ ಈ ಮನೆ ಆಳ್ತಾನ ಎಲ್ಲ? ಮನೆ ಆಳ್ತಾನ ಏನು ಮಾಡಿಲ್ಲಪ್ಪ, ಯಾವ ಕಾಲಕ್ಕೆ ಏನಾಗ್ಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ. ಅಣ್ಣ, ಊಟ ಮಾಡ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಡೀರಿ. ಶಂಕ್ರು, ನಾನ್ ನಿನ್ನ ಹತ್ರ ಎಷ್ಟು ವಿಷಯ ಮಾತಾಡ್ಬೇಕು ಅಂತಿದ್ದೀನಿ ಗೊತ್ತಾ? ಹೌದಾ? ಏನೇ ಪಂಚರಂಗಿ ಪದ್ಮಿನಿ, ನೀನ್ ಮಾಡ್ತಿರೋದು ಬರೀ ಆಕ್ಟಿಂಗ? ನನ್ ಮೇಲೆ ಲವ್ ಇಲ್ವಾ? ಶಂಕರ, ಸಿಕ್ಕಿರೋ ಚಾನ್ಸ್ ಬಿಡಬೇಡ. ಈ ತೆಂಗಿನ ಮರನ ಉಪಯೋಗಿಸ್ಕೊಂಡು ಬಾಯ್ ಬಿಡಿಸು. ಶಂಕ್ರು, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಏನಂದೆ ನೀನು? ತುಂಬಾ ಮಾತಾಡ್ಬೇಕು ಅಂದಿಲ್ಲ? ಇಲ್ಲಿ ಯಾಕೆ? ನಡಿ, ಬೆಡ್ರೂಮ್ ಹೋಗೋಣ. ಬಾ ಶಂಕ್ರು, ನನ್ನ ಹತ್ರ ಕೂತ್ಕೋ. ಬಂದೆ. ಅಯ್ಯೋ 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 ಶಂಕ್ರು, ನನ್ಗೆ ಹೇಗಾಗ್ತಿದೆ ಗೊತ್ತಾ? ನಾವಿಬ್ರೇ ಈ ರೂಮ್ ನಲ್ಲಿ. ಅಯ್ಯೋ, ನಾವಿಬ್ರು ರೂಮ್ ನಲ್ಲಿ ಇರೋ ವಿಚಾರ ಇರ್ಲಿ, ಅದೇನೋ ವಿಷಯ ಹೇಳ್ಬೇಕು ಅಂದಿಲ್ಲ, ಅದನ್ನ ಹೇಳು. ಅದೇನ್ ಗೊತ್ತಾ? ಅಯ್ಯೋ, ಅಲ್ಲೇ ನೋಡ್ತಿದ್ಯಾ? ಏನೂ ಇಲ್ಲ. ನನ್ ನೋಡು, ನನ್ ಫ್ರೆಂಡ್ ನರ್ಮದಾ ಇದ್ದಾಳಲ್ವಾ, ಅವಳು ನಮ್ಮಿಬ್ಬರು ಲವ್ ಸ್ಟೋರಿ ಕೇಳ್ಬಿಟ್ಟು ಬೇಡ, ಅವಳ ಕತೆ ಫ್ಯಾಂಟಾಸ್ಟಿಕ್ ಗೊತ್ತಾ ಶಂಕ್ರು? ಏಯ್, ಯಾಕೆ ಬಂದೆ? ಮನೆಯಿಂದ ಮೇಲೆ ಓಡಾಡ್ಬೇಕಾಗತ್ತಲ್ಲ. ಸರಿ, ಹೋಗು. ಅವಳು ಇರ್ಲಿ, ನೀನ್ ಬಾ ಚಿನ್ನ. ಇವಳೇನಾ ಚಿತ್ರಾಂಗಿನಿ, ತಾತನಿಗೆ ಮಂಕು ಬುದ್ಧಿ ಎರ್ಚಿರೋಳು? ಅಯ್ಯೋ, ಅವಳ ವಿಷಯ ಇರ್ಲಿ, ನಮ್ ಲವ್ ಸ್ಟೋರಿ ಅಂದ್ಯಲ್ಲ, ಅದನ್ನ ಹೇಳು. ಶಂಕ್ರು, ನರ್ಮದನ್ಗೆ ನೀನ್ ಮುತ್ತು ಕೊಟ್ಟಿದ್ ಹೇಳ್ದೆ. ನಾನ್ ಯಾವಾಗ್ಲಿ ಮುತ್ಕೊಟ್ಟೆ ಜಿರಾಫೆ? ನನ್ ಕನಸ್ನಲ್ಲಿ ಕಣೋ. ಅಷ್ಟೇನಾ? ನೋಡು, ನಾವಿಬ್ರು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಈ ರೂಮಿಗೆ ಬಂದಿದೀವಿ. ನೀನ್ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬಾರ್ದು. ಔಟ್. ಶಂಕ್ರು, ಯು ಆರ್ ಟೆರಿಫಿಕ್. ಚೆನ್ನಾಗಿ ದಬಾಯಿಸ್ದೆ. ಶಂಕ್ರು, ಕಮ್ ಆನ್. ಏ ರೂಪಾ, ಆಗಲ್ಲ. ಅಯ್ಯೋ ಅಯ್ಯೋ, ಚೆನ್ನಾಗಿತ್ತಲ್ಲ ಶಂಕ್ರು? ನಾನೊಂದು ಹೇಳ್ತೀನಿ, ಮಾಡ್ತೀಯಾ? ಹೇಳು ಚಿನ್ನ, ಒಂದೇನು 100 ಮಾಡ್ತೀನಿ. ನನ್ನ ಕೂಸುಮರಿ ಮಾಡ್ಕೊಂಡು ಈ ಮನೆಯೆಲ್ಲ ಸುತ್ತಾಡಿಸ್ತೀಯಾ? ಈ ಮನೇಲೆ ಏನು ಬೇಕಾದ್ರೆ ಆಗುಂಬೆ ತನಕ ಎತ್ಕೊಂಡು ಹೋಗ್ತೀನಿ ಸ್ವೀಟ್ ಹಾರ್ಟ್. ಆಗುಂಬೆನಾ? ಎಸ್. ಅಯ್ಯೋ, ಎಷ್ಟು ಮಜವಾಗಿರುತ್ತೆ ಅಲ್ಲಿ. ಸನ್ಸೆಟ್, ಸೂರ್ಯ ತಣ್ಣಗ್ ಮುಳುಗ್ತಾನೆ. ನಾನ್ ಬೆಚ್ಚಿಗೆ ತಪ್ಕೋತೀನಲ್ಲ. ಓ ಡಾರ್ಲಿಂಗ್, ಎಷ್ಟು ಪ್ರೀತಿ. ಇಷ್ಟು ದೊಡ್ಡ ಹುಡುಗಿಯಾಗಿ ಎಲ್ಲೆದ್ರಿಗೂ ಒಂದೊಂದ್ ಸಲಕ್ಕೂ ಅವನ್ನ ಹೀಗೆ ತಪ್ಕೋತಿಯಲ್ಲ, ನಿಂಗ್ ಸ್ವಲ್ಪ ಅದು ಸಂಕೋಚ ಆಗಲ್ವಾ?
ಅದು ಸೋಷಿಯಲತ್ಗೆ ನಿನಗೇನು ಗೊತ್ತು? ನೀನಿನ್ನು ಹಳೆ ಕಾಲದ ಹಳ್ಳಿ ಹೊರಟರನೇ ಇದೀಯಾ. ನಾನು ಪಟ್ಟಣದಲ್ಲೇ ಹುಟ್ಟಿದ್ದು, ನಂಗೆ ಗೊತ್ತಿಲ್ವಾ? ಓಹೋ, ಸ್ಟಾಪ್ ಇಟ್. ಶಂಕ್ರು, ಆಗುಂಬೆಗೆ ಯಾವಾಗ ಹೋಗೋಣ? ಯಾವಾಗೇನು? ಈಗ್ಲೇ ಹೋಗೋಣ ಕಾರಲ್ಲಿ. ಒಂದ್ ಸೆಕೆಂಡ್, ಅಲ್ಲಿ ಚೇಂಜ್ ಮೈ ಡ್ರೆಸ್. ಶಂಕ್ರು, ಬೇಗ ಬಾ, ಹೋಗೋಣ. ನೋ ಯೂಸ್. ಯಾಕೆ, ಏನಾಯ್ತು? ನೀನೇ ಬಂದು ನೋಡು ಏನಾಗಿದೆ ಅಂತ. ಟೈರ್ ಪಂಚರ್ ಆಗ್ಬಿಟ್ಟಿದೆ. ಓ ಗಾಡ್, ಅನ್ಯಾಯವಾಗಿ ಆಗುಂಬೆ ಪ್ರೋಗ್ರಾಮ್ ಮಿಸ್ ಆಯ್ತಲ್ಲ. ಇವಾಗ ಏನ್ ಮಾಡೋದು? ನೀನೇನು ಯೋಚನೆ ಮಾಡಬೇಡ. ನಿಜವಾದ ಲವರ್ಸ್ಗೆ ಯಾರು ಏನೇ ತೊಂದರೆ ಮಾಡಿದ್ರು ಅದು ಒಳ್ಳೇದೇ ಆಗೋದು. ಬಾ. ಹಾಯ್. ಸುಧಾ, ನಿನ್ನ ಸಂಕಟ ನನ್ಗೆ ಅರ್ಥವಾಗುತ್ತಮ್ಮ. ಮನಸ್ಸಿಗೆ ಸಮಾಧಾನ ತಂದ್ಕೋ. ಮುಂದೆ ನಿನಗೆ ಒಳ್ಳೇದಾಗುತ್ತೆ ತಾಯಿ. ದೇವ್ರು ನಿನಗೆ ಅನ್ಯಾಯ ಮಾಡಲ್ಲ ಮಗು, ಅನ್ಯಾಯ ಮಾಡಲ್ಲಮ್ಮ, ಅನ್ಯಾಯ ಮಾಡಲ್ಲ. ಶಂಕ್ರು, ಏನೋ ಇದು? ಆ ಸುಧಾ ಮನೆಗ್ ಬಂದ ತಕ್ಷಣ ನೀನ್ ಅವಳ ಜೊತೆ ಸಂತೋಷವಾಗಿ ಓಡಾಡ್ತಿದ್ದೆ. ನಾವೆಲ್ಲ ಇವಳೇ ನಮ್ ಸೊಸೆ ಅಂದಾಗ ನೀನು ಹೂ ಅಂತ ತಲೆ ಆಡಿಸ್ತಿದ್ದೆ. ಈಗ ಈ ಚೆಲ್ಲುಡಿಗೆ ಮನೆಗ್ ಬಂದ್ ಕೂಡ್ಲೆ ಅವಳ ಜೊತೆ ನೀನು ಚಲ್ಚಲಾಗಿ ಆಡ್ತಿದ್ಯಲ್ಲ, ಸರಿ ಏನೋ? ಪಾಪ ಸುಧಾ ಎಷ್ಟು ಅನ್ಕೊಂಡಿದ್ದಾಳೆ ಗೊತ್ತಾ? ಅಮ್ಮ, ನಾನು ನಿನ್ ಮಗ. ಕಾರಣ ಇಲ್ಲದೆ ಯಾವತ್ತೂ ಏನು ಮಾಡಲ್ಲ. ಇದಕ್ಕೆಲ್ಲ ಎಂಥ ಕಾರಣನೋ? ನೀನೇನಾದ್ರೂ ಆ ಚಂಗುಲಿ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ನಾನಂತೂ ಸುಮ್ನಿರಲ್ಲಪ್ಪ. ಅಮ್ಮ, ನನ್ ನಂಬು. ನಾನು ಯಾವತ್ತೂ ನಿನ್ ಮನಸ್ಸಿಗೆ ನೋವಾಗುವಂತ ಕೆಲಸ ಮಾಡಲ್ಲ. ಶಂಕ್ರು, ಬೆಳೆದ ಮಕ್ಕಳಿಗೆ ಬುದ್ಧಿ ಹೇಳೋಷ್ಟು ಶಕ್ತಿ ನಂಗಿಲ್ಲಪ್ಪ. ನೀನೇ ಅರ್ಥ ಮಾಡ್ಕೋ. ಆಯ್ತಮ್ಮ. ಲೇ 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 ಮುಂಕು, ನೀನ್ ಕನ್ನಡಿ ಮುಂದೆ ಕುತ್ಕೊಂಡು ಕನಸು ಕಾಣ್ತಾ ಇರು. ಅಲ್ಲ ಅತ್ತಿಗೆ ಅವನಿಗೆ ಮೆಸ್ಮರೈಸ್ ಮಾಡಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾಳೆ. ಏನ್ ಮಾಡಿದ್ಲಮ್ಮ? ಅತ್ತಿಗೆಗೆ ಇನ್ನು ಸುಧಾ ಮೇಲೆ ಕಣ್ಣು ಕಣೆ. ನೀನೇನಾದ್ರೂ ಮಾಡಿ ಅವಳಿಗೊಂದು ಗತಿ ಕಾಣಿಸಿ ಅವಳು ನೀ ಊರಿಂದ ರೈಟ್ ಅನ್ನಿಸ್ಲಿಲ್ಲ, ಖಂಡಿತ ನಿನ್ನ ಮದುವೆ ಆಗೋಲ್ಲ, ಈ ಆಸ್ತಿ ನಮಗ್ ಸಿಕ್ಕೋಲ್ಲ. ನಿನ್ ಹಣೆ ಬರಹ ಇಷ್ಟೇ. ಏನಮ್ಮ, ನಾನೇನಂತ ತಿಳ್ಕೊಂಡಿದ್ಯಾ? ನಾನು ಯಾರ ಮಗಳು? ನಿನ್ನ ಮಗಳು. ನೋಡ್ತಾ ಇರೋ ನಾನೇನ್ ಮಾಡ್ತೀನಿ ಅಂತ. ಪ್ರೀತಿಯೇ ಸುಧಾ, ನಿನ್ನ ಹತ್ತಿರ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಯಾರಿಗೂ ಕಾಣದಂತೆ ಹೊಳೆಯ ಬಳಿ ಬಾ. ನಿನ್ನವ ಶಂಕರ್. ಬಾರೆ ಬಾ, ನೀನ್ ಇಲ್ಲಿಗೆ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಬರ್ತೀನಿ ಅಂತ ಅಂಜನಾ ಹಾಕೊಂಡ್ ನೋಡಿದ್ಯಾ ಅಲ್ವೇ? ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದೆ ನಾನು, ಗೊತ್ತಾ? ನೀನಾ? ಹೌದೇ, ನಿನ್ನ ನೋಡ್ಬೇಕು, ನಿನ್ ಹತ್ರ ಮಾತಾಡ್ಬೇಕು ಅಂತ ಶಂಕ್ರು ಹೆಸರಲ್ಲಿ ಕಾಗದ ಬರೆದಿಟ್ಟಿದ್ದೆ ನಾನು. ಯಾಕೆ ಬರ್ದೆ? ನೀನ್ ಈ ಮನೇಲಿರೋವರೆಗೂ ನನ್ ಮದ್ವೆ ಆಗೋದಿಲ್ಲ. ನನಗೂ ಶಂಕ್ರಿಗೂ ನೀನೇ ವೈರಿ. ನಮ್ಮಿಬ್ಬರ ಮಧ್ಯೆ ನಿಂತಿರೋ ಅಡ್ಡುಗೋಡೆ. ನಾಳೆ ಒಳಗ್ ಮರ್ಯಾದೆಯಾಗಿ ನೀನ್ ನಿಮ್ಮಪ್ಪನ ಮನೆಗೆ ಪ್ಯಾಕ್ ಮಾಡ್ಕೊಂಡು ಹೋದ್ಯೋ ಸರಿ, ಇಲ್ದಿದ್ರೆ ಏನೇ ಮಾಡ್ತೀಯಾ? ನೀನ್ ಹೋಗೋದಕ್ಕೆ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಏನೇ ತುಂಬಾ ಜೋರ್ ಮಾಡ್ತೀಯಾ? ನಿನಗಿಂತ ಮೊದ್ಲು ಮನೆಗೆ ಬಂದವಳು ನಾನು. ಶಂಕರ್ ನನ್ನವನು. ಶಂಕರು ನಮ್ಮತ್ತೆ ಮಗ, ನಮ್ಮ ಮಾವನ್ ಮಗ ಕಣೆ. ನಿನಗೆ ಬರೀ ಮಾವನ್ ಮಗ, ಆದ್ರೆ ನಾಳೆ ನನ್ ಮದ್ವೆ ಆಗೋನು. ಏನಂದೆ? ನನ್ನೇ ರಾಸ್ಕಲ್ ಅಂತೀನಿ. ನಿನ್ನ
ಸುಧಾ ಸುಧಾ ಯಾಕೆ ಎಲ್ಲಿಗೆ ಹೋಗ್ತಿದ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ನನಗೂ ನಿನಗೂ ಏನ್ ಸಂಬಂಧ? ನನ್ ಮಾತು ಸ್ವಲ್ಪ ಕೇಳೆ. ಕೇಳಲ್ಲ. ಇನ್ಮೇಲೆ ಖಂಡಿತ ನಿನ್ ಮಾತು ಕೇಳಲ್ಲ. ಏ ಸುಧಾ ನಿಂತ್ಕೊಳೆ. ಏ ಸುಧಾ ನಿಂತ್ಕೋತಿಯಲ್ಲ IPC ಸೆಕ್ಷನ್. IPC ಇಲ್ಲ, BPC ಇಲ್ಲ. ಇನ್ನೊಂದು ಕ್ಷಣನೂ ನಾನಿಲ್ಲಿರಲ್ಲ. ನಮ್ ನಾಟಕ ಇನ್ನೂ ಮುಗ್ದಿಲ್ಲ ಗಣೆ. ನಿನ್ ನಾಟಕದ ಮನೆ ಹಾಳಾಯ್ತು. ನನ್ನ ನೀನ್ ನಟಿ ಇಂದ್ಕೊಂಡ್ಯಾ? ಇಷ್ಟು ನಾನು ನಿನಗೆ ಗೊತ್ತಿರೋದು. ನೀನೇ ಹೇಳ್ದೆ ಅವತ್ತು ಬರೀ ನಾಟಕ ಅಂತ. ನಾನು ಹೇಳ್ದೆ. ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅರ್ಥ ಆಗ್ಲಿಲ್ವಾ ನಿನಗೆ? ನೀನು ಒಂದು ಹೆಣ್ಣಿನ ಬೊಂಬೆ ಹಾಗಿಟ್ಕೊಂಡು ಆಟ ಆಡಕ್ ನೋಡಿದ್ಯಾ ಹೊರತು ಅವಳಿಗೂ ಒಂದು ಹೃದಯ ಇದೆ, ಮನಸ್ಸಿದೆ ಅಂತ ತಿಳ್ಕೊಂಡ್ಯಾ? ನೀನು ಮನುಷ್ಯ ಅಲ್ಲ, ಮೃಗ. You have not understood me. You're a cheat. You're a blood. You have cheated me. I love you. I love you. I love you. ಸುಧಾ ನೀ ನನ್ ಪ್ರೀತಿಸ್ತಿದ್ಯಾ ಅಂತ ನನಗೆ ಯಾವತ್ತೂ ಅರ್ಥವಾಗೋಯ್ತು. ಆ ಮಾತ್ ನಿನ್ ಬಾಯಿಂದ ಬರ್ಲಿ ಅಂತಾನೆ ನನ್ನ ಮನಸ್ಸಿನ ಭಾವನೆ ಏನು ಅಂತ ತಿಳಿಸ್ಲಿಲ್ಲ. ಈ ಭೂಮಿ ತಾಯಾಣೆ, ನಾನು ನಿನ್ ಯಾವತ್ ಮೆಚ್ಕೊಂಡೆ ಗೊತ್ತಾ? ನನ್ನ ಫ್ರೆಂಡ್ ಮದುವೆಲಿ ನನ್ನನ್ನೇ ಫೂಲ್ ಮಾಡಕ್ ಬಾಸಿಂಗ ಕಟ್ಕೊಂಡು ಬಂದಿಯಲ್ಲ, ಆ ಘಳಿಗೆಲೆ ಲವ್ ಅಟ್ ಫಸ್ಟ್ ಸೈಟ್. ಐ ಲವ್ ಯು. ಐ ಲವ್ ಯು ಸುಧಾ. ಇವತ್ತು ಎರಡೊಂದು ತೀರ್ಮಾನ ಆಗ್ಬೇಕು. ಹಾಗೆ ಕೇಳ್ಬೇಕು. ಅದೇನ್ ಕೇಳಮ್ಮ? ಅಪ್ಪ, ಇನ್ನು ಎಷ್ಟು ದಿವಸ ಏನು ತೀರ್ಮಾನ ಮಾಡದೆ ಹೀಗೆ ಕೂತಿರ್ತೀರಾ? ಶಂಕರನು ರೂಪನು ಒಬ್ಬರನ್ನೊಬ್ರು ಪ್ರೀತಿಸ್ತಿದಾರೆ ಅನ್ನೋದು ಗೊತ್ತಿದ್ರು ಮದುವೆ ಯಾಕೆ ಇನ್ನು ನಿಧಾನ ಅಂತೀನಿ. ಹಾಗ ದಬಾಯಿಸ್ ಕೇಳಮ್ಮ. ಇಲ್ದಿದ್ರೆ ಶತಮಾನ ಕಳೆದ್ರು ಈ ಮನೇಲಿ ಯಾವ ಮಂಗಳ ಕಾರ್ಯನೂ ನಡೆಯೋ ಹಾಗಿಲ್ಲ. ಅಪ್ಪ, ಇವತ್ತೇನಾದ್ರೂ ತೀರ್ಮಾನ ಆಗ್ಲಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ ಅಷ್ಟೇ. ನೀ ಸ್ವಲ್ಪ ಸುಮ್ನಿರಮ್ಮ. ಅಪ್ಪ ನೀನೇನಾದ್ರು ಒಂದು ತೀರ್ಮಾನ ಹೇಳಪ್ಪ. ಏನಾದ್ರೂ ಹೇಳ್ತೀಯ ಇಲ್ವಪ್ಪ? ಲೋ ಮಾದೇವ, ಶಂಕರನೇ ಬಂದು ನಾನು ಈ ತಿಲೋತ್ತಮೇನೆ ಮದುವೆ ಆಗೋದು ಅಂತ ಒಂದು ಮಾತು ಹೇಳಿ, ಮಾರನೇ ದಿನ ನಾನೇ ವಾಲ್ಗ ಊದು ಬಿಡ್ತೀನಿ. ಹಾಗೆ ಮಾಡು. ಅಯ್ಯೋ ರೂಪಾ, ಅಯ್ಯೋ ಏನಾಯ್ತೆ? ಏನೇ ತಿಂದೆ? ಏನು ಗೊತ್ತಿಲ್ಲಮ್ಮ. 2-3 ದಿನದಿಂದ ಹೀಗೆ ಆಗ್ತಿದೆ. ಅಯ್ಯೋ ದೇವ್ರೆ, ಸುಧಾರ್ಸ್ಕೊಮ್ಮ, ಸುಧಾರ್ಸ್ಕೊ, ಕೂತ್ಕೋ. ಬೇಡ ಬೇಡ ಅಂದ್ರು ಮೆಣಸಿನಕಾಯಿ ಬೋಂಡ ತಿಂದೆ ನೋಡು, ವಾಂತಿಲಿ ಬರೀ ಅದೇ ಇದೆ. ಈ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ವಾಂತಿ ಆಗ್ಬೇಕಾದ್ರೆ ಪಿತ್ತ ವಿಕಾರವಾಗಿರ್ಬೇಕು, ಇಲ್ಲ ಅವಳು ಬೊಸರಿ ಆಗಿರ್ಬೇಕು. ಅಪ್ಪ, ನಿಮಗೆ ಕೂದಲು ಬೆಳ್ಳಗಾಗಿದೆ ವಿನಃ 3 ಕಾಸಿನ ಬುದ್ಧಿ ಇಲ್ವಲ್ಲಪ್ಪ. ಪಾಪ, ಏನೋ ಅರಿದ ಮಗು, ಅವಳನ್ನ ಹೋಗಿ ಹೋಗಿ ಇಂಥ ಮಾತಂತಿರಲ್ಲ. ನಿಮಗೆ ಮನಸ್ಸಾದ್ರೂ ಹೇಗ್ ಬರುತ್ತಪ್ಪ? ಶಶಿ ನೀನೇನು ಯೋಚನೆ ಮಾಡ್ಬೇಡಮ್ಮ. ಡಾಕ್ಟರ್ ಇಲ್ಲ ಇದ್ದಾರೆ. ಸ್ವಾಮಿ ಅದೇನ್ ಸ್ವಲ್ಪ ನೋಡಿ. ಡಾಕ್ಟರ್ ಐದು ಅಲ್ಲ ಡಾಕ್ಟ್ರೇ, 5. ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ, ನನ್ನ ಮಾತು ಸುಳ್ಳ? ನಿಮ್ ಮಗಳಿಗೆ 3 ತಿಂಗಳು. ಅಯ್ಯೋ, ಬಾಯಿ ಬಿಡದೆ ಇದ್ರೆ 500 ರೂಪಾಯಿ ಕೊಡ್ತಾ ಇದ್ದೆ, ಅನ್ಯಾಯವಾಗಿ ಕಳ್ಕೊಂಡ್ ಬಿಟ್ರಲ್ರಿ. ನಾನು ಬರೀ 500 ರೂಪಾಯಿ ಕಳ್ಕೊಂಡೆ ಅಷ್ಟೇ. ನೀವು ಮಾನನೇ ಕಳ್ಕೊಂಡ್ರಲ್ಲಮ್ಮ. ಅಯ್ಯೋ, ನಿಮ್ ಮನೆ ಹಾಳಾಗೋಗ. ಏನೇ ಮನೆಯಾಳಿ, ಈ ಸ್ಥಿತಿಲಿರೋ ನಿನ್ ಮಗಳನ್ನ ನನ್ನ ಮೊಮ್ಮನಿಗೆ ಗಂಟ ಹಾಕ್ಬೇಕು ಅಂತಿದ್ಯಾ? ಅಯ್ಯಯ್ಯೋ, ಉರಿಸ್ಬಿಟ್ಟಿಯಲ್ಲೇ, ನನ್ನ ಹೊಟ್ಟೆ ಉರಿಸ್ಬಿಟ್ಟಿಯಲ್ಲೇ. ಬೇಡಮ್ಮ, ಗಂಡು ಹುಡುಗರ ಜೊತೆ ಪಿಕ್ನಿಕ್ ಹೋಗೋದು ಬೇಡಮ್ಮ ಅಂತ ಬುಡ್ಕೊಂಡೆ. ಕೇಳಿದ್ಯಾ ನನ್ನ ಮಾತು? ನನ್ನನ್ನ ಯಾಕೆ ಬೈತೀಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನ ಸ್ಥಿತಿ ಹೀಗಾಗಿದೆ ಅಂತ ನಿಂಗೇನ್ ಗೊತ್ತಿರ್ಲಿಲ್ಲ? ರಮೇಶ್ನೇ ಲವ್ ಮಾಡೋದು, ಅವನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ನಾನು ಅವತ್ತೇ ಹೇಳಿರ್ಲಿಲ್ವಾ? ನೀನ್ ತಾನೆ ಶಂಕರನೇ ಮದುವೆ ಮಾಡ್ಕೊ, ಆಸ್ತಿ ಸಿಗುತ್ತೆ ಅಂತ ತೀರ್ಥಹಳ್ಳಿ ಕರ್ಕೊಂಡ್ ಬಂದಿದ್ದು. ಅಯ್ಯೋ ಚಂಡಾಳಿ, ಎಲ್ರ ಮುಂದೆ ನಾನು ಮರ್ಯಾದೆ ತೆಗಿತಾ ಇದ್ದೀನಿ. ನಿನ್ನ ಅಮ್ಮ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನಾನು ನಿನ್ ಮೇಲೆ ಕೈ ಎತ್ತಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಆಸ್ತಿ ತೀರ್ಥಹಳ್ಳಿ ಎಲ್ಲ ನಿನಗೆ ಇರ್ಲಿ. ನಾನ್ ರಮೇಶ್ ಹತ್ರ ಹೋಗ್ತಾ ಇದ್ದೀನಿ. ಅಯ್ಯೋ ಮಂಕೆ, ಯಾಕೆ ನಿಂತ್ಕೊಂಡೆ? ನಿನಗಿನ್ನೇನ್ ಕೆಲಸ? ಅವಳು ಇಷ್ಟಪಟ್ಟು ಹುಡುಗನ ಕೊಟ್ಟು ಮದುವೆ ಮಾಡು, ಹುಟ್ಟೋ ಮೊಮ್ಮಗನಾದ್ರೂ ಸರಿಯಾಗಿ ಬಾಳ್ಲಿ ಅಂತ ದೇವರಲ್ಲಿ ಹಾರಿಸ್ಕೋ. ಹೋಗ್ತೀನಪ್ಪ, ಹೋಗ್ತೀನಿ. ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರೋಲ್ಲ. ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಆಸ್ತಿನೂ ಹೋಯ್ತು. ಇನ್ಯಾಕಿರ್ಲಿ? ಬಿಡುಗಾಳಿ. ಅಯ್ಯೋ ಅಯ್ಯಯ್ಯೋ, ಯಾಕತ್ತೆ, ಏನಾಯ್ತು? ಅಯ್ಯಯ್ಯೋ, ಅಯ್ಯೋ
ಹೇಳತ್ತೆ ಏನಾಯ್ತು? ಅಯ್ಯಯ್ಯೋ ಯಾಕೆ ಹೀಗೆ ಹೋಗ್ತಿದ್ದಾಳೆ? ತಾತ ಯಾಕೆ ತಾತ ಅತ್ತೆ ಬಿರುಗಾಳಿ ಹೋದಾಗ ಹೋಗ್ತಿದ್ದಾಳೆ? ಅವಳು ಹುಟ್ಟಿದಾಗ ಸುಂಟ್ರ ಗಾಳಿ ಬೀಸ್ತಾ ಇತ್ತು ತೀರ್ಥಹಳ್ಳಿಲಿ, ಅದಕ್ಕೆ ಹಾಗೆ ಬಂದು ಹಾಗೆ ಹೊರಟೋದು. ಅಯ್ಯೋ ನೋಡಿದ್ಯಮ್ಮ, ದೇವ್ರು ನಮ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ತಾನೆ, ತಾಳ್ಮೆ ಇರ್ಲಿ ಅಂತ ನಾನು ಅವತ್ತೇ ಹೇಳಿಲ್ವಾ? ಜೋಡಿ ಅಂದ್ರೆ ಇದು. ಲೋ ದಡಿ ನನ್ನ ಮಗನೇ, ಬೇಗ ಇವ್ರಪ್ಪನ್ ಕರ್ಸು, ಒಳ್ಳೆ ಮುಹೂರ್ತ ನೋಡಿ ಇವರಿಬ್ಬರು ಮದ್ವೆ ಮುಗಿಸ್ಬೇಡ. ಈ ಮದ್ವೆ ಆಗೋದಕ್ಕೆ ನಾನು ಸತ್ರು ಒಪ್ಪುದಿಲ್ಲ. ಈ ಮದ್ವೆ ಏನಾರ ನಡೆದ್ರೆ ನಾನ್ ನೇಣ್ ಹಾಕೊಂಡು ಸಾಯ್ತೀನಿ. ಸಾಯೋನ್ ಯಾವಾಗ್ಲೂ ಬೋರ್ಡ್ ಹಾಕೊಂಡು ಸಾಯಲ್ಲ ಕಣ, ಯಾಕೋ ಬಡ್ಕೋತೀಯ? ನೋಡು, ಈ ಮದ್ವೆ ನಿಲ್ಸೋ ಶಕ್ತಿ ನಿನಗೂ ಇಲ್ಲ, ಈ ನಿಮ್ಮ ಅಪ್ಪಂಗೂ ಇಲ್ಲ.